ಕೊಡಗು ಜಿಲ್ಲೆಯಲ್ಲೂ ಕೂಡ ಈ ರೀತಿಯಾಗಿ ಮಳೆಯ ಆರ್ಭಟ ಮುಂದುವರೆದಿದೆ. ಮಡಿಕೇರಿ ತಾಲೂಕಿನ ಭಾಗಮಂಡಲದಲ್ಲಿ ಸೇತುವೆ ಜಲಾವೃತ ಆಗಿದೆ. ಸ್ನಾನಘಟ್ಟ, ತ್ರಿವೇಣಿ ಸಂಗಮ ಉದ್ಯಾನವನ ಮುಳುಗಡೆ ಆಗಿದೆ ಸಂಪೂರ್ಣವಾಗಿ. ಎಲ್ಲಾಗ್ತಾ ಇರುವಂತಹ ಮಳೆಯಿಂದ ಭಾಗಮಂಡಲ ತಲಕಾವೇರಿ ರಸ್ತೆ ಸಂಪರ್ಕ ಕಡಿತ ಮಾಡಲಾಗಿದೆ. ಫ್ಲೈಓವರ್ ಮೂಲಕ ಸಂಚಾರ ಮಾಡ್ತಾ ಇರುವಂತಹ ವಾಹನ ಸವಾರಿ. ಹೀಗೆ ಶಿವಮೊಗ್ಗ ಆಯಿತು, ಅದಾದ ನಂತರ ಸಕಲೇಶಪುರ, ಹಾಸನ ಭಾಗದಲ್ಲೂ ಕೂಡ ಅತಿ ಹೆಚ್ಚಾಗಿ ಮಳೆ ಆಯಿತು. ಈಗ ಕೊಡಗು ಜಿಲ್ಲೆಯಲ್ಲೂ ಕೂಡ ಮಳೆಯ ಆರ್ಭಟ ಹೀಗೆ ಮುಂದುವರಿತಾ ಇದೆ. ಕಳೆದ 3 ದಿನಗಳಿಂದ ಆಗ್ತಾ ಇರುವಂತಹ ಮಳೆಯಿಂದ ಹಲವು ಅವಾಂತರಗಳು ಈಗ ಸೃಷ್ಟಿಯಾಗ್ತಾ ಇದೆ. ಮಡಿಕೇರಿ ತಾಲೂಕಿನ ಭಾಗಮಂಡಲದಲ್ಲಿ ಸೇತುವೆ ಜಲಾವೃತ ಆಗಿದೆ. ಈಗ ವಾಹನ ಸವಾರರಿಗೂ ಕೂಡ ತಲೆನೋವಾಗಿದೆ. ಸ್ನಾನಘಟ್ಟ, ತ್ರಿವೇಣಿ ಸಂಗಮ ಉದ್ಯಾನವನ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಭಾಗಮಂಡಲ ತಲಕಾವೇರಿ ರಸ್ತೆ ಸಂಪರ್ಕ ಕಡಿತ ಮಾಡಲಾಗಿದೆ. ಇಲ್ಲಿ ಓಡಾಡಲಿಕ್ಕೆ ಈಗ ಅವಕಾಶ ಇಲ್ಲ. ಫ್ಲೈಓವರ್ ಮೂಲಕವೇ ಈಗ ವಾಹನ ಸವಾರರು ಸಂಚಾರ ಮಾಡುತ್ತಿದ್ದಾರೆ. ಬೆಳಗ್ಗೆಯಿಂದ ಮಳೆ ಅಬ್ಬರ ಜಾಸ್ತಿ ಆಗಿದ್ದು, ಹೀಗೆ ಕೊಡಗು ಜಿಲ್ಲೆಯಲ್ಲೂ ಕೂಡ ಈ ರೀತಿಯಾಗಿ ಮಳೆಯ ಆರ್ಭಟ ಮುಂದುವರೆದಿರೋದ್ರಿಂದ ಇಷ್ಟೆಲ್ಲ ಅವಾಂತರಗಳು ಈಗ ಸೃಷ್ಟಿಯಾಗ್ತಾ ಇದೆ. ಕಳೆದ 3 ದಿನಗಳಿಂದ ಆಗ್ತಾ ಇರುವಂತಹ ಮಳೆಯಿಂದ ಈಗಾಗಲೇ ಶಿವಮೊಗ್ಗ ಇರ್ಬೋದು ಅಥವಾ ಮಲೆನಾಡು ಭಾಗ ಇರ್ಬೋದು, ಸಕಲೇಶಪುರ, ಹಾಸನ ಇರ್ಬೋದು, ಈ ಭಾಗದಲ್ಲಿ ಒಂದು ಕಡೆ ಮಳೆ ಆದರೆ, ಇನ್ನು ಕೊಡಗು ಜಿಲ್ಲೆಯಲ್ಲಿ ವರ್ಷದಲ್ಲಿ 6 ತಿಂಗಳು ಅತಿ ಹೆಚ್ಚಾಗಿ ಮಳೆ ಆಗುತ್ತೆ ಅಂತ ಹೇಳಲಾಗುತ್ತೆ. ಪ್ರತಿ ವರ್ಷವೂ ಕೂಡ ಗಮನಿಸ್ತೀವಿ. ಅದರಲ್ಲೂ ಕೂಡ ಇನ್ನು ಕೊಡಗು ಅಂತಂದರೆ ಈ ಬಾರಿಯೂ ಕೂಡ ಎಲ್ಲ ಭಾಗದಲ್ಲೂ ಕೂಡ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಮಳೆ ಆಗಿದ್ದು ಕೊಡಗು ಭಾಗದಲ್ಲಿ. ಹಾಗಾಗಿ ಈಗ ಆಗ್ತಾ ಇರುವಂತಹ ಮಳೆಯಿಂದ ಇಷ್ಟೆಲ್ಲ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಸದ್ಯಕ್ಕೆ ಇಲ್ಲಿರುವಂತಹ ವಾಹನ ಸವಾರರು ಎಲ್ಲರೂ ಕೂಡ ಗ್ರಾಮಸ್ಥರು ಇಲ್ಲಿ ಫ್ಲೈಓವರ್ ಮೂಲಕವೇ ಈಗ ಸಂಚಾರ ಮಾಡ್ತಿದ್ದಾರೆ.